ಸಿಎಂ ಆಪ್ತ ರಾಜಣ್ಣ ಸಂಪುಟದಿಂದ ವಜಾ. ನನ್ನ ವಜಾದ ಹಿಂದೆ ಪಿತೂರಿ ದೊಡ್ಡ ಷಡ್ಯಂತರವಿದೆ. ಯಾರು ಹಿಂದಿದ್ದಾರೆ ಎಂದು ಗೊತ್ತಿದೆ ಎಂದ ರಾಜಣ್ಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ, ಜಿಪಿಆರ್ ಭೇದಿಸುತ್ತ ರಹಸ್ಯ. ಇಂದು 13ನೇ ಪಾಯಿಂಟ್ನಲ್ಲಿ ಉತ್ಖನನ. 38 ವರ್ಷದ ಹಿಂದಿನ ಪದ್ಮಲತಾ ಕೇಸ್ಗೆ ಮರುಜೀವ. ಈ ವರ್ಷ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆ ಇಲ್ಲ. ಜನವರಿ ವೇಳೆಗೆ ಚುನಾವಣೆ ಸಾಧ್ಯತೆ. ಅಲ್ಲಿಯವರೆಗೂ ಬಿಬಿಎಂಪಿ ಆಡಳಿತವೇ ಮುಂದುವರಿಕೆ. ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಸ್ಪಷ್ಟನೆ. ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ. ಸಿಡಿದೆದ್ದ ಅಭಿಮಾನಿಗಳು. ಫಿಲ್ಮ್ ಚೇಂಬರ್ಗೂ ನುಗ್ಗಿ ಆಕ್ರೋಶ. ಚರ್ಚೆ ನಡೆಸಲು ಸಭೆ ಕರೆದ ಅಳಿಯ ಅನಿರುದ್ಧ್. ಡೆಹ್ರಾಡೂನ್ನಲ್ಲಿ ಭಾರೀ ಮಳೆ. ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು. ಹಲವು ಪ್ರದೇಶಗಳು ಪ್ರವಾಹಕ್ಕೆ ಸಿಲುಕಿ ಜನಜೀವನ ತತ್ತರ. ಅಕ್ಟೋಬರ್ 15ರಿಂದ ರಣಜಿ ಕ್ರಿಕೆಟ್ ಪಂದ್ಯಾವಳಿ. 4 ತಿಂಗಳುಗಳ ಕಾಲ ಪಂದ್ಯಾವಳಿ. ಮುಂದಿನ ವರ್ಷ ಫೆಬ್ರವರಿ 28ಕ್ಕೆ ಫೈನಲ್ ಪಂದ್ಯ. ಕ್ರಿಕೆಟ್ ವೇಳಾಪಟ್ಟಿ ಪ್ರಕಟಿಸಿದ ಬಿಸಿಸಿಐ.